Hello everyone. So welcome back to my channel. So in today's video, I'll be teaching how to find square roots using prime factorization method. ಅಂದ್ರೆ ಈ ಟಾಪಿಕ್ ಬಂದು ನಿಮ್ಮ ಕ್ಲಾಸ್ 8th ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಅಂದ್ರೆ ನಿಮ್ಮ ಕ್ಲಾಸ್ 8th ಸ್ಟೇಟ್ ಸಿಲೆಬಸ್ ಏನ್ ಯಾರ್ಯಾರು ಓದ್ತಾ ಇದ್ದೀರೋ ಆ ಮಕ್ಕಳಿಗೆ ಈ ಟಾಪಿಕ್ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಬಟ್ ಏನಾದ್ರೂ ಈ ಟಾಪಿಕ್ ನ ನೀವು ಕಲ್ತ್ಕೊಂಡ್ರೆ ಫರ್ದರ್ ನಿಮ್ಗೆ ಹೈಯರ್ ಸ್ಟಡೀಸ್ ಹೋದಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಮೇ ಬಿ ನೀವು ಕ್ಲಾಸ್ 9th ಆಗಿರ್ಲಿ ಅಥವಾ ಕ್ಲಾಸ್ 10th ಆಗಿರ್ಲಿ. ಓಕೆ, ಸೊ ಸ್ಕ್ವೇರ್ ರೂಟ್ ಅನ್ನೋದು ನಮ್ಗೆ ಈ ಟಾಪಿಕ್ ಒಂಥರ ಎವರ್ ಗ್ರೀನ್ ಟಾಪಿಕ್ ತರ ಅರ್ಥ ಆಗ್ತಾ ಇದೆಯಾ. ಸೊ ಇದನ್ನ ನೀವು ಪ್ರಾಪರ್ ಆಗಿ ಕಲ್ತ್ಕೊಂಡ್ಬಿಟ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಟು ಫೈಂಡ್ ಔಟ್ ಸ್ಕ್ವೇರ್ ರೂಟ್. ಸೊ ನಾನಿಲ್ಲಿ ತುಂಬಾನೇ ಈಸಿ ಲೆವೆಲ್ ಆಫ್ ಕ್ವಶನ್ಸ್ ಇಂದ ಹಿಡಿದು ಹಾರ್ಡ್ ಲೆವೆಲ್ ಆಫ್ ಕ್ವಶನ್ಸ್ ವರ್ಗು ಈ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ. ಅಂದ್ರೆ ಜಸ್ಟ್ ಎಕ್ಸರ್ಸೈಸ್ ಕ್ವಶನ್ಸ್ ನ ಕವರ್ ಮಾಡ್ತಾ ಇಲ್ಲ. ಅಪಾರ್ಟ್ ಫ್ರಮ್ ದಟ್ ನಾನಿನ್ನು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಕನ್ಸಿಡರ್ ಮಾಡಿದ್ದೀನಿ ಸಚ್ ದಟ್ ಈ ಒಂದೇ ವಿಡಿಯೋಲಿ ನೀವು ಕಂಪ್ಲೀಟ್ ಆಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ಸ್ಕ್ವೇರ್ ರೂಟ್ ಯಾವ ತರ ಕಂಡುಹಿಡಿತಾರೆ ಅದು ಕಲ್ತ್ಕೊಂಡ್ಬಿಡಿ. ಸೊ ನೋಡಿ, ಫಸ್ಟ್ ಆಫ್ ಆಲ್ ನಮ್ಗೆ ಫ್ಯೂ ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಏನಂದ್ರೆ ವಾಟ್ ಆರ್ ಪ್ರೈಮ್ ನಂಬರ್ಸ್ ಅನ್ನೋದು ನಮ್ಗೆ ಗೊತ್ತಿರಬೇಕು. ಬಿಕಾಸ್ ಈ ಮೆಥಡ್ ಹೆಸರು ಏನು? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ದೇರ್ ಫೋರ್ ನಾವು ಈ ಮೆಥಡ್ ಏನ್ ಅಪ್ಲೈ ಮಾಡ್ತಾ ಇದೀವಿ ಅಂದ್ರೆ ಬೇಸಿಕಲಿ ಕೊಟ್ಟಿರೋ ನಂಬರ್ ನಮ್ಗೇನೆ ಅವರು ನಂಬರ್ ಕೊಡ್ತಾರೋ ಟು ಫೈಂಡ್ ಔಟ್ ದಿ ಸ್ಕ್ವೇರ್ ರೂಟ್. ಅಂದ್ರೆ ಬೇಸಿಕಲಿ ನಂಬರ್ ಯಾವ ನಂಬರ್ ಅದು ಸ್ಕ್ವೇರ್ ನಂಬರ್ ಆಗಿರುತ್ತೆ. ಆ ಸ್ಕ್ವೇರ್ ನಂಬರ್ ಯಾವ ನಂಬರ್ ನ ಮಲ್ಟಿಪ್ಲೈ ಮಾಡದೆ 2 ಸಲಿ ನಮ್ಗೆ ಈ ಸ್ಕ್ವೇರ್ ನಂಬರ್ ಬರುತ್ತೆ ಅನ್ನೋದು ನಾವು ಕಂಡುಹಿಡಿತಾ ಇದೀವಿ. ಅಂದ್ರೆ ಅದನ್ನ ಏನಂತ ಕರಿತೀವಿ? ಸ್ಕ್ವೇರ್ ರೂಟ್ ಅಂತ. ಸೊ ನಾವು ಸ್ಕ್ವೇರ್ ರೂಟ್ ಕಂಡುಹಿಡಿತಾ ಇದೀವಿ. ಅದು ಕಂಡುಹಿಡಿಬೇಕಂದ್ರೆ ನಾವು ಏನ್ ಈ ಸ್ಕ್ವೇರ್ ನಂಬರ್ ಇದೆಯೋ ಅದನ್ನ ಡಿವೈಡ್ ಮಾಡ್ತೀವಿ ಯಾವ್ದ್ರಿಂದ? ಪ್ರೈಮ್ ನಂಬರ್ಸ್ ಇಂದ ಅಷ್ಟೇ. ಸೊ ಈ ಪ್ರೈಮ್ ನಂಬರ್ಸ್ ಅಂದ್ರೆ ನಮ್ಗೆ ಗೊತ್ತಿರಬೇಕು. ಆ ನಂಬರ್ಸ್ ಇಂದಾನೆ ನಾವೇನ್ ಮಾಡ್ತಾ ಇದೀವಿ? ಕೊಟ್ಟಿರೋ ಸ್ಕ್ವೇರ್ ನಂಬರ್ ನ ಡಿವೈಡ್ ಮಾಡ್ತಾ ಇದೀವಿ. ಸೊ ಪ್ರೈಮ್ ನಂಬರ್ಸ್ ಯಾವ್ದ್ಯಾವ್ದಂದ್ರೆ ದಿ ನಂಬರ್ಸ್, ಫಸ್ಟ್ ಡೆಫಿನೇಷನ್ ನೋಡ್ಕೊಂಬೋಣ. ದಿ ನಂಬರ್ಸ್ ವಿಚ್ ಆರ್ divisible by itself and 1. ಅಂದ್ರೆ ಯಾವ ನಂಬರ್ಸ್ ಅದೇ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಥವಾ 1 ಟೇಬಲ್ ಅಲ್ಲಿ ಬರುತ್ತೆ. ಅಂದ್ರೆ ಅದೇ ನಂಬರ್ ಇಂದ ಡಿವೈಡ್ ಆಗ್ಬೇಕು ಅಥವಾ 1 ಇಂದ ಡಿವೈಡ್ ಆಗ್ಬೇಕು. ಅಂದ್ರೆ ಅದು ಯಾವ್ದು ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ, ಬೇರೆ ಯಾವ್ದು ಟೇಬಲ್ ಅಲ್ಲಿ ಬರಲ್ಲ ಅದು. ಫಾರ್ ಎಕ್ಸಾಂಪಲ್ ನೋಡಿ, 2 ಅನ್ನೋದು ಬೇರೆ ಯಾವ ಟೇಬಲ್ ಅಲ್ಲೂ ಬರಲ್ಲ, ಬರೀ 2 ಅಲ್ಲೇ ಬರುತ್ತೆ. 2 1s are 2, ದಟ್ಸ್ ಆಲ್. 3 4 ಆಕ್ಚುಲಿ ನೀವು ಒಂದ್ಸಲಿ ನೀವೇ ಕ್ವಶನ್ ಮಾಡಿ ನೋಡಿ, 4 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ಯಾಕಂದ್ರೆ 4 ಅನ್ನೋದು ಯಾವ ನಂಬರ್ ಇಂದ ಡಿವೈಡ್ ಆಗ್ಬಿಡುತ್ತೆ? 1 ಟೇಬಲ್ ಅಲ್ಲೂ ಬರುತ್ತೆ, 1 2 ಟೇಬಲ್ ಅಲ್ಲೂ ಬರುತ್ತೆ ಅಂಡ್ 4 ಟೇಬಲ್ ಅಲ್ಲೂ ಬರುತ್ತೆ. ಅಂದ್ರೆ ಏನಂತ ಅರ್ಥ? ನಮ್ಗೆ ಎರಡೇ ಇರಬೇಕು, ಎರಡೇ ನಂಬರ್. ಯಾವ್ದು? ಬರೀ 4 ಅನ್ನೋದು 4 ಟೇಬಲ್ ಅಲ್ಲೇ ಡಿವೈಡ್ ಆಗ್ಬೇಕು, ಮತ್ತೆ 1 ಟೇಬಲ್ ಅಲ್ಲಿ. ಬಟ್ ಇಲ್ಲಿ ಏನಾಗ್ತಾ ಇದೆ? 2 ಟೇಬಲ್ ಅಲ್ಲಿ ಡಿವೈಡ್ ಆಗ್ತಾ ಇದೆ, ಒಂದು ಎಕ್ಸ್ಟ್ರಾ ಆಗೋಯ್ತು. ಸೊ ದೇರ್ 4 ಅನ್ನೋದು ಪ್ರೈಮ್ ಅಲ್ಲ. ಅದೇ ತರ ಹುಡ್ಕೊಂಡೋದ್ರೆ 5 ಅನ್ನೋದು ಪ್ರೈಮ್, 7 ಅನ್ನೋದು ಒಂದು ಪ್ರೈಮ್ ನಂಬರ್. ಅಂದ್ರೆ ನಮ್ಗೆ ಎಲ್ಲಾ ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು. ಅಂದ್ರೆ ಎಲ್ಲ ಅಲ್ಲ, ಒಂದು ಲಿಮಿಟೆಡ್ ಅಮೌಂಟ್ ಆಫ್ ನಂಬರ್ಸ್ ಗೊತ್ತಿರ್ಬೇಕು ಅಷ್ಟೇ. ಯಾವ ತರ ಅಂದ್ರೆ ನೋಡಿ, ನೆಕ್ಸ್ಟ್ ನಂಬರ್ 11, ನೆಕ್ಸ್ಟ್ ಬಂದು 13, ನೆಕ್ಸ್ಟ್ ಬಂದು 13 ಆದ್ಮೇಲೆ ಏನ್ ಹೇಳ್ಬೋದು? 17, 23 ಡ್ಯಾಶ್ ಡ್ಯಾಶ್ ಡ್ಯಾಶ್. ಈ ತರ ನಮ್ಗೆ ಆ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ನಮ್ಗೆ ಗೊತ್ತಿದ್ರೆ, ಫ್ಯೂ ಒಂದ್ 5-6 ಗೊತ್ತಿದ್ರೆ ಸಾಕು. ಎಲ್ಲೋ ರೇರ್ ಆಗಿ 23 17 ವರ್ಗೂ ಹೋಗುತ್ತೆ. ನೆಕ್ಸ್ಟ್ ನಮ್ಗೆ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರ್ಬೇಕು. ಎಲ್ಲಾ ನಂಬರ್ಗೂ ಗೊತ್ತಿರ್ಬೇಕು ಕಂಪಲ್ಸರಿ ಅಂತ ಏನಿಲ್ಲ. ನಮಗೆ 2 ಇಂದ ಡಿವೈಡ್ ಆಗೋದಕ್ಕೆ ಏನ್ ರೂಲ್ ಅಂತ ಗೊತ್ತಿದ್ರೆ ಸಾಕು. ಅಂದ್ರೆ ನಮ್ಗೆ ಏನ್ ಆ ಸ್ಕ್ವೇರ್ ನಂಬರ್ ಕೊಡ್ತಾರೋ, ಈ ಸ್ಕ್ವೇರ್ ನಂಬರ್ ಬಂದು 2 ಇಂದ ಡಿವೈಡ್ ಆಗ್ಬೇಕಂದ್ರೆ ನಾವು 2 ಇಂದ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದನ್ನ ನೋಡಿದ ತಕ್ಷಣ ಹೇಳ್ಬೋದು. ಹೆಂಗೆ? ಕೊಟ್ಟಿರೋ ನಂಬರ್ ಏನಿದೆಯೋ ಆ ಕೊಟ್ಟಿರೋ ನಂಬರ್ ಯೂನಿಟ್ ಡಿಜಿಟ್ ಅಲ್ಲಿ ಈವನ್ ನಂಬರ್ ಇರಬೇಕು. ಈವನ್ ನಂಬರ್ಸ್ ಯಾವ್ದು? 0 2 4 6 8. ಅದೇ ತರ 2 ಜಾಸ್ತಿ ಮಾಡ್ಕೊಂಡು ಹೋದ್ರೆ ಅದೇ ಈವನ್ ನಂಬರ್ಸ್. ಯಾವ ತರ? ಒಂದು ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ತಗೊಂತೀನಿ. ಫಾರ್ ಎಕ್ಸಾಂಪಲ್ 1024 ಅಂತ ಅನ್ಕೊಳ್ಳಿ. ನಂಗೂ ಗೊತ್ತಿಲ್ಲ ಸ್ಕ್ವೇರ್ ನಂಬರ್ ಅಂತ, ಜಸ್ಟ್ ಒಂದು ಕನ್ಸಿಡರ್ ಮಾಡಿ. 1024 ಅನ್ನೋದು ಈ ನಂಬರ್ 2 ಇಂದ ಡಿವೈಡ್ ಆಗುತ್ತೆ ಅಂತ ಹೆಂಗ್ ಚೆಕ್ ಮಾಡೋದಂದ್ರೆ, ಇದನ್ನೇ ಯೂನಿಟ್ ಪ್ಲೇಸ್ ಅಂತ ಹೇಳ್ತಾರೆ, ಸಾರಿ ಯೂನಿಟ್ ಡಿಜಿಟ್ ಅಂತ ಹೇಳ್ತೀವಿ. ಈ ಯೂನಿಟ್ ಡಿಜಿಟ್ ಅಲ್ಲಿ ಈವನ್ ನಂಬರ್ ಇದ್ರೆ ನಾವು 2 ಇಂದ ಡಿವೈಡ್ ಆಗುತ್ತೆ ಅಂತ ನೋಡಿದ ತಕ್ಷಣ ಹೇಳ್ಬೋದು. ಅಂದ್ರೆ ಇದು 4 ಇದೆ ಇಲ್ಲಿ,
therefore 4 ಅನ್ನೋದೇನು even number, so I can say that it is divisible by 2. ಅದೇ ತರ 3 ಇಂದ ಡಿವೈಡ್ ಆಗೋದಕ್ಕೆ ನಾವು ಏನ್ ಚೆಕ್ ಮಾಡ್ತೀವಿ ಅಂದ್ರೆ ನಾವು ಅಡಿಷನ್ ಮಾಡ್ಬಿಡ್ತೀವಿ. ಯಾವ್ದನ್ನ? ಕೊಟ್ಟಿರೋ ನಂಬರ್ ಅಲ್ಲಿ ಎಲ್ಲಾ ಡಿಜಿಟ್ಸ್ ಆಡ್ ಮಾಡ್ಬಿಡ್ತೀವಿ. ಏನಾದ್ರೂ ನಮ್ಗೆ ಆಡ್ ಮಾಡಿದ್ಮೇಲೆ ಬರೋ ನಂಬರ್ ಏನಿದೆಯೋ ಆ ಸಮ್ ಅಂದ್ರೆ ಅಡಿಷನ್ ಆದ್ಮೇಲೆ ಬಂದಿರೋ ಆನ್ಸರ್ ಏನಾದ್ರೂ ನಮ್ಗೆ 3 ಇಂದ ಡಿವೈಡ್ ಆದ್ರೆ ಅಥವಾ 3 ಟೇಬಲ್ ಅಲ್ಲಿ ಬಂದ್ರೆ ನಾವೇನಂತ ಹೇಳ್ಬೋದು, ನಮ್ಗೆ ಕೊಟ್ಟಿರೋ ನಂಬರ್ ಕೂಡ 3 ಇಂದ ಡಿವೈಡ್ ಆಗುತ್ತೆ. ಯಾವ ತರ ನೋಡಿ, ಫಾರ್ ಎಕ್ಸಾಂಪಲ್ 81 ಅನ್ಕೊಳ್ಳಿ. ಇಲ್ಲಿ ನಾನೇನ್ ಮಾಡ್ತೀನಿ, 8 + 1 ಮಾಡ್ಕೊಂತೀನಿ. ಅಡಿಷನ್ ಆಫ್ ಆಲ್ ದ ಡಿಜಿಟ್ಸ್. 8 + 1 ಏನಾಗುತ್ತೆ? 9 ಅನ್ನೋದು 3 ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತೆ ಅಂದ್ರೆ ಐ ಕ್ಯಾನ್ ಸೇ ದಟ್ ದಿಸ್ 81 ಆಲ್ಸೋ ಡಿವಿಸಿಬಲ್ ಬೈ 3. ಅದೇ ತರ 5 ಟೇಬಲ್ ಅಲ್ಲಿ ಡಿವೈಡ್ ಆಗೋದಕ್ಕೆ ನಾವೇನ್ ನೋಡ್ತೀವಿ, ನಂಬರ್ 5 ಇಂದ ಡಿವೈಡ್ ಆಗ್ಬೇಕಂದ್ರೆ ನಮ್ಗೆ 0 ಇರಬೇಕು ಮತ್ತೆ 5 ಇರಬೇಕು. ಸಾರಿ, ಮತ್ತೆ ಅಲ್ಲ, 0 or 5 ಇರಬೇಕು. ಯಾವ ಪ್ಲೇಸ್ ಅಲ್ಲಿ? ಯೂನಿಟ್ ಡಿಜಿಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ನಂಬರ್ ತಗೊಂಡಿದ್ದೀನಿ 2025 ಈ ವರ್ಷ. ಸೊ ಇಲ್ಲಿ ಯೂನಿಟ್ ಡಿಜಿಟಲ್ 5 ಇದೆ. ಸೊ ದೇರ್ಫೋರ್ ಏನಂತ ಹೇಳ್ಬೋದು, ನಾನು ಈ ನಂಬರ್ನ 5 ಇಂದ ಡಿವೈಡ್ ಮಾಡ್ಬೋದು. ಅಂದ್ರೆ ಡಿವೈಡ್ ಮಾಡಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಮುಂಚೆನೆ ನಮ್ಗೆ ಗೊತ್ತಾಗ್ಬೇಕು. ಬಿಕಾಸ್ ಆ ನಂಬರ್ನ ಡಿವೈಡ್ ಮಾಡಿ ಪದೇ ಪದೇ ಚೆಕ್ ಮಾಡೋಷ್ಟು ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಕೆಲವು ಸರಿ ಡಿವೈಡ್ ಆಗಲ್ಲ. ಅದಕ್ಕೆ ನೋಡಿದ ತಕ್ಷಣ ಹೇಳ್ಬೋದು. ಇದೇ ತರ 7ಗೂ ಇದೆ, ಅರ್ಥ ಆಗ್ತಾ ಇದೆಯಾ? 11ಗೂ ಇದೆ. ಬಟ್ ಇದೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ಗೊತ್ತಿದ್ರೆ 2, 3, 5 ಗೊತ್ತಿದ್ರೆ ಸಾಕು ನಿಮ್ಗೆ 8th ಸ್ಟ್ಯಾಂಡರ್ಡ್ ವರ್ಗು. ನೆಕ್ಸ್ಟ್, ಓಕೆ, ಸೊ ಇಲ್ಲಿ ನಾವು ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಗೆ ಸ್ಕ್ವೇರ್ ರೂಟ್ ಆಫ್ ಇದನ್ನ ಹಿಂಗ್ ಹಾಕೋಣ. ದಿಸ್ ಇಸ್ ದಿ ಮೀನಿಂಗ್ ಆಫ್ ಸ್ಕ್ವೇರ್ ರೂಟ್. ಹಿಂಗ್ ಹಾಕಿದ್ರೆ ಸಿಂಬಲ್ ಇದು. ಸ್ಕ್ವೇರ್ ರೂಟ್ ಆಫ್ 324 ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ನಾನೇನ್ ಮಾಡ್ತೀನಿ, 324 ನ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಪ್ರೈಮ್ ಫ್ಯಾಕ್ಟರ್ ಅಂದ್ರೆ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಮಾಡಬೇಕು. ಅಂದ್ರೆ ಈ 4 ಏನಿದೆಯೋ ಇದು ಈವನ್ ನಂಬರ್ ಆಗೋಯ್ತು. ಈವನ್ ನಂಬರ್ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಈವನ್ ನಂಬರ್ ಇದೆ, ನನಗೆ 2 ಇಂದ ಡಿವೈಡ್ ಆಗುತ್ತೆ. ಸೈಡ್ ಅಲ್ಲಿ ಬರ್ಕೊಂಡಿರ್ತೀನಿ ನೋಡಿ. ಫಸ್ಟ್ 2 ಚೆಕ್ ಮಾಡಿ, ಆರ್ಡರ್ ವೈಸ್ ಹೋಗೋಣ. ಫಸ್ಟ್ 2 ನೋಡಿ, ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 3. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 5. ನೆಕ್ಸ್ಟ್ ಪ್ರೈಮ್ ನಂಬರ್ 7. ನೆಕ್ಸ್ಟ್ 11. ಆರ್ಡರ್ ವೈಸ್ ಹೋಗೋಣ. 2 ಇಂದ ಆಗ್ತಾ ಇದೆ, ಸೊ ದೇರ್ಫೋರ್ 2 ಇಂದ ಮಾಡ್ತೀನಿ ಡಿವೈಡ್. ಯಾವ ತರ ಮಾಡ್ತೀರಾ ಇಲ್ಲಿ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 3, 2, 4 ಇದೆಯಾ, ಇದನ್ನ ನಾರ್ಮಲ್ ಡಿವಿಷನ್ ಮಾಡೋಣ. ಯಾರ್ಯಾರಿಗೆ ಬರಲ್ವೋ ಅವ್ರಿಗೆ ನಿಧಾನಕ್ಕೆ ಹೇಳ್ಕೊಡ್ತೀನಿ ನೋಡಿ. ನೀವೇನ್ ಮಾಡ್ತೀರಾ, ನಾರ್ಮಲ್ ಡಿವಿಷನ್ ಅಲ್ಲಿ 2 1s ಅಂದ್ರೆ 3 ಡಿವೈಡ್ ಮಾಡಕ್ ನೋಡ್ತೀರಾ. ಬಟ್ 3 ಡಿವೈಡ್ ಆಗೋದಿಲ್ಲ. ಅಂದ್ರೆ 3 ಅನ್ನೋದು ನಮ್ಗೆ 2 ಟೇಬಲ್ ಅಲ್ಲಿ ಬರಲ್ಲ. ಬಟ್ ಅದಕ್ಕಿಂತ ಕಡಿಮೆ ಇರೋ ನಂಬರ್ ಯಾವುದು? 2. ಅದು ಯಾವಾಗ ಬರುತ್ತೆ? 2 1s is 2. ಸಬ್ಟ್ರಾಕ್ಟ್ ಮಾಡಿದಾಗ ರಿಮೈಂಡರ್ ಏನ್ ಬರುತ್ತೆ? 1. ನೆಕ್ಸ್ಟ್ ಪಕ್ಕದ ನಂಬರ್ ಎಳ್ಸ್ಕೊಂತೀರಾ, ಕರೆಕ್ಟಾ? ಇವಾಗ ಏನಾಗುತ್ತೆ? 12 ಆಗುತ್ತೆ. ಸೊ ನನಗೆ 2 ಟೇಬಲ್ ಅಲ್ಲಿ 2 6 12 ಬರುತ್ತೆ. ಈಸಿ. ರಿಮೈಂಡರ್ ತಿರ್ಗಾ ಸಾಲ್ವ್ ಮಾಡಿದಾಗ 0 ಬರುತ್ತೆ. ನೆಕ್ಸ್ಟ್ ನಂಬರ್ ಎಳ್ಸ್ಕೊಂತೀನಿ 4. 2 ಎಷ್ಟು? ಸಾರಿ, 2 2s 4. ರಿಮೈಂಡರ್ 4 - 4 0. ಇದೇ ತರ ಇಲ್ಲಿ 162 ಬರುತ್ತೆ. ಬಟ್ ಹೆಂಗ್ ಮಾಡ್ತೀವಿ? ಇದೇ ತರ ನೋಡಿ, ನಾನು ಇಲ್ಲಿ 2 ಅನ್ನೋದು ಮೈಂಡ್ ಅಲ್ಲಿ ಗ್ಯಾಪ್ ಇಟ್ಕೊಳ್ಳಿ. 3ಗೂ ಕಡಿಮೆ ಯಾವ್ದಿದೆ? 2 ಇದೆ. ಅದು ಯಾವಾಗ ಬರುತ್ತೆ? 2 1s 2. ಬಟ್ ಇಲ್ಲಿ 3 ಇದೆ, ಅಂದ್ರೆ ರಿಮೈಂಡರ್ ಎಷ್ಟಿದೆ? ಇಲ್ಲಿ 1. ಅದನ್ನೇ ನಾವು ಇಲ್ಲಿ ಬರೀತೀವಿ ಪಕ್ಕದಲ್ಲಿ. ಸೊ 1 2 ಬಿಕಮ್ಸ್ ಯಾವ ತರ ಇಲ್ಲಿ 12 ಆಗಿದೆಯೋ ಅಲ್ಲೇ ಇಲ್ಲೂ ಕೂಡ 1 and 2 ಬಿಕಮ್ಸ್ 12. 2 ಟೇಬಲ್ ಅಲ್ಲಿ 2 6 12, 2 2s 4. ನೋಡಿ, 162 ಇಲ್ಲಿ ಬಂತಾ? ಇಲ್ಲೂ ಬಂದಿದೆ. ಅದೇ ತರ ಡಿವಿಷನ್ ಮಾಡ್ತಾ ಇರೋದು ಆಕ್ಚುಲಿ ನಾವು. ನೆಕ್ಸ್ಟ್ ತಿರ್ಗಾ 2 ಟೇಬಲ್ ಅಲ್ಲಿ, ಯಾಕೆ? ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ? ಯೂನಿಟ್ ಡಿಜಿಟ್ ಅಲ್ಲಿ 2 ಇದೆ, ಈವನ್ ನಂಬರ್. ಸೊ 2 ಟೇಬಲ್ ಅಲ್ಲಿ ಮಾಡ್ತೀನಿ, 1 ಡಿವೈಡ್ ಆಗಲ್ಲ. ಸೊ 1 ಮತ್ತೆ 6 ಎರಡೂ ಜೊತೆಗೆ ತಗೊಂತೀನಿ. ಅವಾಗ ಏನಾಗುತ್ತೆ? 16 ಆಗುತ್ತೆ. 2 8s 16. ನೆಕ್ಸ್ಟ್ 2 ಯಾವಾಗ ಬರುತ್ತೆ? 2 1s 2. ನೆಕ್ಸ್ಟ್ ಇವಾಗ 81. ನಾನು ಫಸ್ಟ್ 2 ಇಂದ ಡಿವೈಡ್ ಆಗುತ್ತಾ ಇಲ್ವಾ ನೋಡ್ತೀನಿ. ಯೂನಿಟ್ ಪ್ಲೇಸ್ ಅಲ್ಲಿ ಅಂದ್ರೆ ಯೂನಿಟ್ ಡಿಜಿಟಲ್ 1 ಇದೆ. ಅಂದ್ರೆ ಏನಂತ ಅರ್ಥ? ಅದು ಇವಾಗ ಈವನ್ ನಂಬರ್ ಆಗ್ಲಿಲ್ಲ. ಈವನ್ ನಂಬರ್ ಆಗಲ್ಲ ಅಂದ್ರೆ 2 ಇಂದನೂ ಡಿವೈಡ್ ಆಗಲ್ಲ. ನೆಕ್ಸ್ಟ್ 3 ನೋಡ್ತೀನಿ. 3 ಇಂದ ಡಿವೈಡ್ ಮಾಡ್ಬೇಕಂದ್ರೆ 8 + 1 ಎಲ್ಲಾ ಡಿಜಿಟ್ ನ ಆಡ್ ಮಾಡ್ಕೊಳ್ಳಿ. 8 + 1 ಏನಾಗುತ್ತೆ? 9. ಅಂದ್ರೆ 9 ಅನ್ನೋದು 3 ಟೇಬಲ್ ಅಲ್ಲಿ ಬರುತ್ತಂದ್ರೆ ಈ ನಂಬರ್ ಕೂಡ 3 ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತೆ. ಸೊ 8 ಬರಲ್ಲ 3 ಟೇಬಲ್ ಅಲ್ಲಿ. ಬಟ್ ಯಾವ್ದು ಬರುತ್ತೆ? ಹಿಂದೆ ಇರೋದು 7 ಬರಲ್ಲ, 6 ಬರುತ್ತೆ. ಯಾವಾಗ ಬರುತ್ತೆ? 3 2s
ಬಂದು 6 ನೋಡಿ ಇಲ್ಲಿ 6 ಬರ್ತಿದ್ದೀನಿ. ಬಟ್ ಇಲ್ಲಿ ಎಷ್ಟಿದೆ 8 ಇದೆ ಅಂದ್ರೆ 2 ಎಕ್ಸ್ಟ್ರಾ 21 ಆಗೋಯ್ತು. ರಿಮೈಂಡರ್ 2 ಅಲ್ವಾ, ಸೊ 21 ಅಂದ್ರೆ 3 ಟೇಬಲ್ ಅಲ್ಲಿ 3 7s are 21. ಅದೇ ತರ 3 ಟೇಬಲ್ ಅಲ್ಲಿ 3 9s are 27. 3 ಟೇಬಲ್ ಅಲ್ಲಿ ಹೋಗುತ್ತೆ 3 3s are 9, 3 1s are 3. ಈ ತರ ನೀವು ನಿಧಾನಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಪ್ಲೈ ಮಾಡಿ ಒಂದೊಂದೇ ಈ ಕೊಟ್ಟಿರೋ ನಂಬರ್ನ ಒಂದೊಂದೇ ಪ್ರೈಮ್ ನಂಬರ್ ಇಂದ ಡಿವೈಡ್ ಮಾಡ್ಕೊಂಡ್ ಬರ್ತೀರಾ. ಕ್ಲಿಯರಾ? ನೆಕ್ಸ್ಟ್ ಏನ್ ಮಾಡ್ತೀರಾ, ಸ್ಕ್ವೇರ್ ರೂಟ್ ಆಫ್ 324 ಕ್ಯಾನ್ ಬಿ ರಿಟರ್ನ್ ಆಸ್, ನೀವು ಇದನ್ನ ಸ್ಕ್ವೇರ್ ರೂಟ್ ಹಾಕೊಬೇಕು ಹಿಂಗೆ. ಅಂದ್ರೆ ಈ 324 ಜಾಗದಲ್ಲಿ ನಾವೇನ್ ಬರಿಬಹುದು ಅಂದ್ರೆ ಈ ಎಲ್ಲಾ ನಂಬರ್ಸ್ ಬರಿಬೇಕು. ಈ ಎಲ್ಲಾ ನಂಬರ್ಸ್ 2 ಅದನ್ನ ಹೆಂಗಂದ್ರೆ ಮಲ್ಟಿಪ್ಲೈ ಮಾಡಿ 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಇಂಟು 3. ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪೇರಿಂಗ್ ಮಾಡ್ಕೊಂತೀವಿ. ದೀಸ್ ಟು ಬಿಕಮ್ಸ್ ಅ ಪೇರ್. ಸೇಮ್ ಓಕೆ, ಅಂದ್ರೆ ಸೇಮ್ ಪ್ರೈಮ್ ನಂಬರ್ಸ್ ಏನಿದೆಯೋ ಪೇರ್ ಮಾಡ್ಕೊಂಡ್ಬಿಡ್ತೀವಿ. ದೀಸ್ ಟು ಬಿಕಮ್ಸ್ ಅ ಪೇರ್, ದೀಸ್ ಟು ಬಿಕಮ್ಸ್ ಅ ಪೇರ್. ಎರಡೆರಡು ನಂಬರ್ದು ಒಂದೊಂದು ಜೋಡಿ ಮಾಡ್ಕೊಂತೀವಿ. ಇವಾಗ ಇಲ್ಲಿಂದ 1 ಟೈಮ್ ಬರೀತೀನಿ. ಅಂದ್ರೆ ಫ್ರಮ್ ದಿಸ್ ಪೇರ್ ಐ ಹ್ಯಾವ್ ಟು ರೈಟ್ 1 ಟೈಮ್ ವಿತೌಟ್ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ಇವಾಗ ಬರೆಯಂಗಿಲ್ಲ, ಬಿಕಾಸ್ ವಿ ಆರ್ ಫೈಂಡಿಂಗ್ ಔಟ್ ದ ಸ್ಕ್ವೇರ್ ರೂಟ್ 3 ಅಂಡ್ ಇಲ್ಲಿಂದ 1 3. ಇವಾಗ ಮೇಲೆ ಸ್ಕ್ವೇರ್ ರೂಟ್ ಬರೀತಾ ಇಲ್ಲ ನಾನು, ಜಸ್ಟ್ ಮಲ್ಟಿಪ್ಲೈ ಮಾಡ್ಬಿಡಿ. ಸೊ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ಸ್ಕ್ವೇರ್ ರೂಟ್ ಆಫ್ 324 ಈಸ್ ಈಕ್ವಲ್ ಟು 2 ಇಂಟು 3 ಇಂಟು 3. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸ್ಕ್ವೇರ್ ರೂಟ್ ಆಫ್ 324 ಈಸ್ ಈಕ್ವಲ್ ಟು 3 3s are 9, 9 2s are 18. ಅರ್ಥ ಆಗ್ತಾ ಇದೆಯಾ? ಸೊ 18 ಇದೇನ್ ಅರ್ಥ ಆಗುತ್ತಂದ್ರೆ 18 ನಾವು 18 ಜೊತೆ ಅಂದ್ರೆ ಅದೇ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ 324. ಸೊ 324 ಗೆ ಸ್ಕ್ವೇರ್ ರೂಟ್ ಇಸ್ 18. ಅದನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿ ಕಂಡುಹಿಡಿದಿದ್ದೀವಿ. ಈಸಿ. ಓಕೆ, ವಿಲ್ ಮೂವ್ ಆನ್ ವಿತ್ ನೆಕ್ಸ್ಟ್ ಕ್ವೆಶ್ಚನ್. 729. We need to find out the square root of 729. So clearly 9 is not a even number. ಅಂದ್ರೆ 2 option eliminate ಆಗೋಯ್ತು. Next I'll check with 3. So 3 ಇಂದ ಚೆಕ್ ಮಾಡ್ಬೇಕಂದ್ರೆ I need to add all the digits. 9 plus 2. 9 plus 2 is 11. 11 plus 7 is 18. 18 3 ಟೇಬಲ್ ಅಲ್ಲಿ ಬರುತ್ತಂದ್ರೆ yes, it is divisible by 3. 3 ಟೇಬಲ್ ಅಲ್ಲಿ 7 ಗೆ ಹತ್ರ ಇರೋದು ಯಾವುದು 6. ಅದು ಯಾವಾಗ ಬರುತ್ತೆ 3 2s are 6. 1 ಎಕ್ಸ್ಟ್ರಾ ಇದೆ 7 ಅಲ್ವಾ. ಸೊ 6 ಇಂದ 7 ಬರಕ್ಕೆ 1 ಎಕ್ಸ್ಟ್ರಾ ಆಗೋಯ್ತು. ಡಿಫರೆನ್ಸ್ 1 ಇದೆ ರಿಮೈಂಡರ್. ಸೊ 12 ಯಾವಾಗ ಬರುತ್ತೆ 3 4s are 12. 9 ಯಾವಾಗ ಬರುತ್ತೆ 3 3s are. ನೆಕ್ಸ್ಟ್ ತಿರ್ಗಾ 3 ಇಂದಾನೆ ನೋಡ್ತೀನಿ ಆಗುತ್ತೆ ನೋಡಿ. 2 ಒಂದು ಡಿವೈಡ್ ಆಗಲ್ಲ, ಬಟ್ 2 ಜೊತೆಗೆ ತಗೊಂತೀನಿ. ಸೊ 3 8s are 24, 3 1s are 3. ನೆಕ್ಸ್ಟ್ ತಿರ್ಗಾ 3 ಅಲ್ಲೇ ಡಿವೈಡ್ ಆಗುತ್ತೆ. 81 ಆಲ್ರೆಡಿ ಮಾಡಿದೀವಿ ನಾವು. 3 2s are 6. 8 ಗೆ ಹತ್ರ ಬರೋದು 6 3 ಟೇಬಲ್ ಅಲ್ಲಿ. 6 ಅಂದ್ರೆ ರಿಮೈಂಡರ್ ಎಷ್ಟು 7 8 ಅಂದ್ರೆ 2 ರಿಮೈಂಡರ್. 3 7s are 21. 3 9s are 27. 3 3s are 3 1s are. Therefore 729 can be written as 3 into 3 into ಇನ್ನೊಂದು ಪೇರ್ ಇದೆ, ಇನ್ನೊಂದು ಪೇರ್ ಇದೆ. ಇಲ್ಲೊಂದು ಸ್ಕ್ವೇರ್ ರೂಟ್ ಹಾಕ್ಬಿಡಿ, ಇಲ್ಲೊಂದು ಸ್ಕ್ವೇರ್ ರೂಟ್ ಹಾಕ್ಬಿಡಿ. ಇವಾಗ ಇಲ್ಲಿ ಈ ಗ್ರೂಪ್ ಇಂದ 1 ಟೈಮ್ ಬರೀರಿ, ಈ ಗ್ರೂಪ್ ಇಂದ 1 ಟೈಮ್ ಬರೀರಿ, and from this group write down 1 time. Just multiply all the numbers, you'll get the answer. So square root of 729, that will be equal to 3 3s are 9, 9 3s are 27. Easy. ಅರ್ಥ ಆಗ್ತಾ ಇದ್ರೆ do like this video. 400 zeros ಇದ್ರೆ ತುಂಬಾನೇ ಈಸಿ ನೋಡಿ. 0 ಇವಾಗ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ, ಸರ್ 0 ಇದ್ರೆ 5 ಇಂದ ಡಿವೈಡ್ ಮಾಡಿ ಅಂತ ಹೇಳಿದ್ದೀರಾ.
ಬಟ್ 0 ಇಸ್ ಆಲ್ಸೋ ಈವನ್ ನಂಬರ್ ಅಲ್ವಾ, 2 ಇಂದನೂ ಡಿವೈಡ್ ಮಾಡೋಣ. ಓಕೆ, 5 ಇಂದನೂ ಹೋಗ್ಬೋದು ನೀವು, ಬಟ್ 2 ಇಂದ ಆಗುತ್ತಂದ್ರೆ ಫಸ್ಟ್ 2 ಇಂದ ಮಾಡೋಣ. 2 2s are 4, zeros as it is. 2 1s are 2, 0 as it is. 2 ಟೇಬಲ್ ಅಲ್ಲಿ 10 ಯಾವಾಗ ಬರುತ್ತೆ, 2 5s are 10, 0 as it is. 2 ಟೇಬಲ್ 2 2s are 4, 1 ಎಕ್ಸ್ಟ್ರಾ ಇದೆ, 2 5s are 10. ಇವಾಗ ನೋಡಿ 5 ಅನ್ನೋದು ನಮಗೆ ಅಥವಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನೋಡ್ರಪ್ಪ. 25 ಅನ್ನೋದು ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 3 ಅಲ್ಲಂತೂ 2 ಅಲ್ಲಂತೂ ಹೋಗಲ್ಲ, 3 ಅಲ್ಲಂತೂ ಹೋಗೋದಿಲ್ಲ, ಬರೋದೇ ಇಲ್ಲ ಅದು. ನೆಕ್ಸ್ಟ್ ಆಪ್ಷನ್ ಇರೋದು 5. 5 5s ಬರೀ ಪ್ರೈಮ್ ನಂಬರ್ ಅಲ್ಲೇ ನೋಡ್ಬೇಕು, ಬೇರೆ ನಂಬರ್ ಅಲ್ಲಿ ನೋಡೋದಲ್ಲ. 5 1s are 5. So I can say that square root of 400 can be written as 2 into 2 into 2 into 2 into 5 into 5. So from this grouping ಮಾಡ್ಕೊಂಬೋಣ. ಸೊ ಇಲ್ಲಿಂದ 2, ಇಲ್ಲಿಂದ 2, ಇಲ್ಲಿಂದ 5 ಮಲ್ಟಿಪ್ಲೈ ಮಾಡಿದ್ರೆ 5 2s are 10, 10 2s are 20. ಸೊ ನೀವು ಆಲ್ರೆಡಿ ಓದಿರ್ತೀರಾ ಕ್ಲಾಸಲ್ಲೂ ಕೂಡ, ಅಪ್ ಟು 20 ವರೆಗೂ ಓದಿರ್ತೀರಾ. 20 ಸ್ಕ್ವೇರ್ ಇಸ್ ಆಕ್ಚುಲಿ 400. 225. So we need to find out the square root of 225. 225 first 2 ಇಂದ ನೋಡೋಣ. 2 ಇಂದ ಡಿವೈಡ್ ಆಗುತ್ತಾ? 5 is odd number, 2 ಇಂದ ಆಗೋದಿಲ್ಲ. 3 ಇಂದ ನೋಡೋಣ, ಎಲ್ಲ ಆ್ಯಡ್ ಮಾಡ್ಕೊಂತೀನಿ. 5 plus 2 7, 7 plus 2 9, ಅಂದ್ರೆ it is divisible by 9 is divisible by 3, ಅಂದ್ರೆ this number is also divisible by 3. I'll consider 22 first. 22 ಡಿವೈಡ್ ಆಗೋದಿಲ್ಲ, ಬಟ್ 21 ಬರುತ್ತೆ. ಕರೆಕ್ಟಾ? ಯಾವಾಗ ಬರುತ್ತೆ? 3 7s, 1 is ರಿಮೈಂಡರ್, 1 ಎಕ್ಸ್ಟ್ರಾ ಇದೆ, ಸೊ 15 ಆಗುತ್ತೆ. 3 5s are 15. Once again I'll check with 3 only. 3 ಟೇಬಲ್ ಅಲ್ಲಿ ಹೋಗುತ್ತೆ ನೋಡಿ. 3 2s are 6, ಬಟ್ ಇಲ್ಲಿ 1 ಎಕ್ಸ್ಟ್ರಾ ಇದೆ. 3 5s are 15. Now it is very clear that it is from 5. 5 5s are 5 1s are. So 225, square root of 225 can be written as 3 into 3 into 5 into 5. And from this pair write down one time. From this pair write down one time, multiply. 3 5s are 15. So therefore square root of 225 is 15. 441. Square root of 441. ಇವಾಗ 441 ನೋಡಿದ್ರೆ ಎಂಡಿಂಗ್ ಏನಾಗಿದೆ, ಲಾಸ್ಟ್ ನಂಬರ್ ಅಂದ್ರೆ ಲಾಸ್ಟ್ ಡಿಜಿಟ್ 1 ಇದೆ, ಅಂದ್ರೆ ಇಟ್ ಈಸ್ ನಾಟ್ ಎ ಈವನ್ ನಂಬರ್. ಈವನ್ ನಂಬರ್ ಆಗ್ಲಿಲ್ಲ ಅಂದ್ರೆ 2 ಇಂದ ಡಿವೈಡ್ ಆಗಲ್ಲ. 3 ಇಂದ ನೋಡಿ, 4 plus 4 8, 8 plus 1 9, ಅಂದ್ರೆ ಆಡ್ ಮಾಡಿದ್ರೆ 9 ಬರ್ತಾ ಇದೆ, ಅಂದ್ರೆ 3 ಟೇಬಲ್ ಅಲ್ಲಿ ಬರುತ್ತೆ 9. ಸೊ 3 ಇಂದ ಡಿವೈಡ್ ಆಗುತ್ತೆ. 3 1s are 3, 1 ಎಕ್ಸ್ಟ್ರಾ ಇದೆ. 3 4s are 12, 2 ಎಕ್ಸ್ಟ್ರಾ ಇದೆ. 3 7s are 21. ನೆಕ್ಸ್ಟ್ ಇವಾಗ ಎಲ್ಲ ಡಿಜಿಟ್ ಆಡ್ ಮಾಡ್ಕೊಳ್ಳಿ. ಮೇ ಬಿ 3 ಅಲ್ಲೇ ಹೋಗುತ್ತೆ ಅನ್ಸುತ್ತೆ. 3 4s are 12, 13 14 ಅಂದ್ರೆ 2 ರಿಮೈಂಡರ್, 3 9s and 49 ಅನ್ನೋದು 7 ಟೇಬಲ್ ಅಲ್ಲಿ ಬರುತ್ತೆ. ಕರೆಕ್ಟಾ? ಬಿಕಾಸ್ 3 ಅಲ್ಲಿ ಆಗೋದಿಲ್ಲ. ಯಾಕಂದ್ರೆ ನೋಡಿ 9 plus 4 ಎಷ್ಟಾಗುತ್ತೆ? 9 plus 4 ಬಂದು 13. 13 ಅನ್ನೋದು 3 ಟೇಬಲ್ ಅಲ್ಲಿ ಡಿವೈಡ್ ಆಗಲ್ಲ, ಬರೋದಿಲ್ಲ. ಅಂದ್ರೆ 3 ಆಪ್ಷನ್ ಎಲಿಮಿನೇಟ್ ಆಯ್ತು. 5 ಟೇಬಲ್ ಅಲ್ಲೂ ಆಗೋದಿಲ್ಲ, ಬಿಕಾಸ್ ಇಲ್ಲಿ 9 ಇದೆ, 0 ಮತ್ತೆ 5 ಇರಬೇಕಿತ್ತು. ನೆಕ್ಸ್ಟ್ ಆಪ್ಷನ್ ಇರೋದೇ 7, ನೆಕ್ಸ್ಟ್ ಪ್ರೈಮ್ ನಂಬರ್. ಸೊ 7 7s are 49, 7 1s are 7. So 441 can be written as 3 into 3 into 7 into 7. Just ಇಲ್ಲೊಂದು ಸ್ಕ್ವೇರ್ ರೂಟ್ ಹಾಕಿ, ಇಲ್ಲೊಂದು ಸ್ಕ್ವೇರ್ ರೂಟ್ ಹಾಕಿ. So from this pair I will write down 3. From this pair I will write down 7. So 7 3s are 21. So square root of 441 is 21. So next I'll consider medium level questions. I hope so ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಸೊ ಈಸಿ ಲೆವೆಲ್ ಕ್ವಶನ್ಸ್ ತುಂಬಾನೇ ಈಸಿ ಆಗಿತ್ತು. ಸಚ್ ದಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಮೀಡಿಯಂ ಲೆವೆಲ್ ಅಷ್ಟೇ, ಅಷ್ಟೊಂದೇನು ಕಷ್ಟ ಏನಿರಲ್ಲ, ಬಟ್ ಸ್ವಲ್ಪ ಲೆಂತಿ ಆಗ್ಬೋದಷ್ಟೇ.
ಸೊ 1764 ಸ್ಕ್ವೇರ್ ರೂಟ್ ಆಫ್ 1764 ಟೂ ಟೇಬಲ್ ಅಲ್ಲಿ, ಬಿಕಾಸ್ ಟೂ ಟೇಬಲ್ ಅಲ್ಲಿ ಗೊತ್ತಾಗ್ತಾ ಇದೆ 4 ಇದೆ ಇಲ್ಲಿ ಈವನ್ ನಂಬರ್. 2 8 16, 2 8 16, 2 2 4, 2 4 8, 2 4 8, 2 1 2, 441 ಆಲ್ರೆಡಿ ಮಾಡಿದೀವಿ ಅನ್ಸುತ್ತೆ. ಇಲ್ಲೇ ನೋಡಿ ಮಾಡಿದೀವಿ 441. ಓಕೆ, ಯಾವ್ದ್ರಲ್ಲಿ ಡಿವೈಡ್ ಆಗಿದೆ 3 ಅಲ್ಲಿ. ಸೊ 3 ಬಿಕಾಸ್ ನೋಡಿ 4 + 4 8, 8 + 4 9 ಆಗುತ್ತಲ್ವಾ, ಅದಕ್ಕೆ 3 1 3, 3 4 12, 3 7 2 ರಿಮೈಂಡರ್ ಬರುತ್ತೆ, 7 21, 3 4 12, 2 ರಿಮೈಂಡರ್, 3 9 7 7 7 1. So 1764 can be written as 2 into 2 into 3 into 3 into 7 into 7. Square root ಹಾಕ್ಬಿಡಿ, square root. So 2 ಈ ಪೇರಿಂದ 1 time from this pair, 3 1 time, and from 7 from this pair 1 time. ಎಲ್ಲೆಲ್ಲಿ ಪೇರಿಂಗ್ ಆಗಿದೆಯೋ ಆ ಪೇರಿಂಗ್ ಆಗುತ್ತೆ, ಇಲ್ಲಾಂದ್ರೆ ರಾಂಗ್ ಮಾಡಿದ್ದೀರಾ ಅಂತ ಅರ್ಥ ಅಷ್ಟೇ. 3 2 6, 7 6 42. Next 4096, 4096, 6 is even number, I'll divide with 2. 2 2s are 4, 0 as it is. 2 4s are 8, ಇಲ್ಲಿ 9 ಇದೆ ಒಂದು ಎಕ್ಸ್ಟ್ರಾ ಅಂದ್ರೆ 2 8s are 16. Once again 8 is even number, I'll divide with 2. 2 1s are 2 ಅಥವಾ 2 10s are 20. 2 2s are 4, 2 4s are 8. Once again 4 is even number, 2 5s are 10, 2 1s are 2 2s are. Once again even number, 2 2s are 4, 2 5s are 10, 1 11 extra 1 ಇದೆ, 2 6s are 12. Once again even, 2 1s are 2 2s are 4, 1 remainder, 2 8s are 16. Once again even, 2 6s are 12, 2 4s are 8, 2 3s are 6, 2 2s are 4, 2 1s are 2, 2 6s are 12, 2 8s are 16, 2 4s are 8, 2 2s are 4, 2 1s are 2. Okay, it was very lengthy. So square root of 4096 can be written as, okay, ಅಂದ್ರೆ SLE 2 ಇದೆ, 1 2 3 4 5 6 7 8 9 10 11 12, 12 times ಇದೆ. So 1 2 3 4 5 6 7 8 9 10 11 12. So square root ಪೇರಿಂಗ್. ಓಕೆ, ಎಲ್ಲ ಪೇರಿಂದ 1 1 ಟೈಮ್ ಬರ್ದ್ಬೋಣ, ಆಮೇಲೆ ಮಲ್ಟಿಪ್ಲೈ ಮಾಡೋಣ. 2 into 2 into 3 6 ಟೈಮ್ಸ್ ಬರುತ್ತೆ, ಅರ್ಧ ಆಗ್ಬಿಡುತ್ತೆ ಅಷ್ಟೇ. ಸೊ 2 2s are 4, 4 2s are 8, 8 2s are 16, 16 2s are 32, 32 2s are 64. आता आगे. So next question, square root of 2025. So 2025 ಈ ನಂಬರ್ ಅಬ್ಸರ್ವ್ ಮಾಡಿದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಅಂದ್ರೆ ಯೂನಿಟ್ ಡಿಜಿಟ್ ಅಲ್ಲಿ 5 ಇದೆ, therefore 2 ಇಂದ ಡಿವೈಡ್ ಆಗೋದಿಲ್ಲ, ಪಾಸಿಬಿಲಿಟಿನೇ ಇಲ್ಲ. ನೆಕ್ಸ್ಟ್ 3 ಇಂದ ನೋಡೋಣ. ಎಲ್ಲ ನಂಬರ್ ಆಡ್ ಮಾಡ್ಕೊಳ್ಳಿ, ಅಂದ್ರೆ ಸಾರಿ ಎಲ್ಲ ಡಿಜಿಟ್ಸ್. 5 + 2 7, 7 + 2 9, ಅಂದ್ರೆ 3 ಅಲ್ಲಿ ಡಿವೈಡ್ ಆಗುತ್ತೆ, ಅಂದ್ರೆ 3 20ಗೆ ಹತ್ರ ಬರೋದು ಯಾವುದು, 3 6 18, 2 ರಿಮೈಂಡರ್, 3 7 21, 1 ರಿಮೈಂಡರ್, 3 5 15. ನೆಕ್ಸ್ಟ್ ತಿರ್ಗಾ 3 ಅಲ್ಲೇ ಚೆಕ್ ಮಾಡೋಣ. 3 2s are 6, 3 2s are 6, 1 ರಿಮೈಂಡರ್, 3 5s are 15. 225 ನೋಡಿ,
ತಿರ್ಗಾ 3 ಅಲ್ಲ, ಎಸ್, ಬಿಕಾಸ್ 5 + 2 + 2 ಏನಾಗುತ್ತೆ 9. 3 7 21, 3 5 15, 3 2 6, 3 5 15. 25 ಬಂದಿದ ತಕ್ಷಣ ಓದಾಡ್ಬಿಡುತ್ತೆ. 5 5 5 1. So 2025 can be written as 3 into 3 into 3 into 3 into 5 into 5. ಇಲ್ಲೊಂದು ಸ್ಕ್ವೇರ್ ರೂಟ್ ಹಾಕ್ಬೋಣ, ಇಲ್ಲೊಂದು ಸ್ಕ್ವೇರ್ ರೂಟ್. ಸೊ ಇಲ್ಲಿಂದ 1 ಟೈಮ್, ಈ ಪೇರಿಂದ 1 ಟೈಮ್, ಈ ಪೇರಿಂದ 1 ಟೈಮ್. ಸೊ ಮಲ್ಟಿಪ್ಲೈ ಮಾಡ್ಕೊಂಬಿಟ್ರೆ 3 3s 9, 9 5s 45. Next question, 9604. So 9604 ಈ ನಂಬರ್ನ ಫಸ್ಟ್ 2 ಇಂದ ಡಿವೈಡ್ ಆಗುತ್ತೆ ಅಂತ ನೋಡೋಣ. ಎಸ್ ಆಗುತ್ತೆ, ಬಿಕಾಸ್ ಯೂನಿಟ್ ಡಿಜಿಟ್ ಅಲ್ಲಿ ಈವನ್ ನಂಬರ್ ಇದೆ. 2 4s 8, 1 ಎಕ್ಸ್ಟ್ರಾ 9 ಇದೆ, 2 8s 16, 0 ಇನ್ ಬಿಟ್ವೀನ್ ಬಂದ್ರೆ ಆಸ್ ಇಟ್ ಈಸ್ ಬರ್ದ್ಬಿಡಿ. 2 2s 4. ಲೆಂತಿ ಆಗುತ್ತೆ ಅಷ್ಟೇ ಇದು. 2 2s 4, 2 4s 8, 0 ಆಸ್ ಇಟ್ ಈಸ್, 2 1s 2. ಇವಾಗ ಕ್ಲಿಯರ್ ಆಗಿ 1 ಈಸ್ ಎಂತ ನಂಬರ್ ಇದು? ಆಡ್ ನಂಬರ್. ಅಂದ್ರೆ 2 ಇಂದ ಡಿವೈಡ್ ಆಗ್ಬೇಕಂದ್ರೆ ಈವನ್ ನಂಬರ್ ಇರಬೇಕು ಯೂನಿಟ್ ಪ್ಲೇಸ್ ಅಲ್ಲಿ. therefore 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 3 ಇಂದ ನೋಡೋಣ. 4 5 6, 6 + 1 7. 3 ಇಂದನೂ ಡಿವೈಡ್ ಆಗಲ್ಲ, 7 ಬರ್ತಾ ಇದೆ ಆಡ್ ಮಾಡಿದಾಗ. 5 ಇಂದ ನೋಡಿ, 5 ಇಂದ ಡಿವೈಡ್ ಆಗ್ಬೇಕಂದ್ರೆ ಇಲ್ಲಿ 0 ಮತ್ತೆ 5 ಇರಬೇಕಿತ್ತು. ಸಾರಿ, 0 ಅಥವಾ 5, ಅದು ಡಿವೈಡ್ ಆಗಲ್ಲ. 7 ಅಲ್ಲಿ ನೋಡಿ, 7 ಅಲ್ಲಿ ಡಿವೈಡ್ ಆಗುತ್ತೆ ಅಂದ್ರೆ 7 3s 21. 21 ಅಂದ್ರೆ ರಿಮೈಂಡರ್ ಎಷ್ಟು? 3. 7 4s 28. ಎಸ್, 3 7 ಅಲ್ಲಿ ಆಗುತ್ತೆ ನೋಡಿ. ಬೇಕಂದ್ರೆ 7 3s 21. 21 ಅಂದ್ರೆ ರಿಮೈಂಡರ್ ಎಷ್ಟು? 3. 7 4s 28. 28 ಅಂದ್ರೆ ಇಲ್ಲಿ 30 ಇದೆ, 2 ಎಕ್ಸ್ಟ್ರಾ ಇದೆ. 7 2s 14, 7 3s 21. ತಿರ್ಗಾ 343 ಅನ್ನೋದು ಒಂದ್ಸಲಿ 7 ಅಲ್ಲಿ ಚೆಕ್ ಮಾಡಿ. ಅಂದ್ರೆ ಏನಂತ ಅರ್ಥ ಅಂದ್ರೆ, ಒಂದ್ಸಲಿ ನೀವು 5 3 and 2 ಯಾವ ನಂಬರ್ ಅಲ್ಲಿ ಆಗ್ಲಿಲ್ವೋ ತಿರ್ಗಾ ನಂಬರ್ನ ಚೆಕ್ ಮಾಡಕ್ ಹೋಗ್ಬೇಡಿ, ಆಗೋದಿಲ್ಲ ಅದು. 7 ಅಲ್ಲಿ ನೋಡಿ, 7 4s 28. 7 4s 28. 28 ಅಂದ್ರೆ 28 ಅಂದ್ರೆ ಇಲ್ಲಿ 2 ಅಂದ್ರೆ 6 63. 7 9s 63. 7 7s 49. 7 1s 7. अरे आवाज कम करी रहे. So square root of 9604 can be written as 2 into 2 into 7 into 7 into 7 into 7 square root. So idanna 2, and from this group 7, from this group 1 7. Multiply all the numbers, you'll get the answer. So 7 7s 49. 49 2s 49 2s ಎಷ್ಟಾಗುತ್ತೆ? 98. Yes, 98. So 98 is our answer. Square root of 5929. 5929. So 9 is odd number. Okay, so unit digit even number ಆಗ್ಲಿಲ್ಲ. So therefore 2 ಇಂದ ಡಿವೈಡ್ ಆಗೋದಿಲ್ಲ. 3 ಇಂದ ಚೆಕ್ ಮಾಡೋಣ. 9 + 9 18, 18 + 2 20, 20 + 5 25. So 25 is not divisible by 3. So ಈ ನಂಬರು ಆಗಲ್ಲ. 5 ಇಂದ ಅಂತೂ ಕ್ಲಿಯರ್ಲಿ ಡಿವೈಡ್ ಆಗ್ತಾ ಇಲ್ಲ, ಇಲ್ಲಿ 9 ಇದೆ. ನೆಕ್ಸ್ಟ್ 7 ಇಂದ ನೋಡೋಣ. 7 ಟೇಬಲ್ ಅಲ್ಲಿ 59 ಗೆ ಹತ್ರ ಬರೋದು ಯಾವುದು? 7 7s 49, 7 8s 56. 7 8s 56. 56 ಅಂದ್ರೆ 3 ರಿಮೈಂಡರ್, ಕರೆಕ್ಟಾ? 7 4s 28. 28 ಅಂದ್ರೆ ರಿಮೈಂಡರ್ ಎಷ್ಟು? 4. ಎಸ್, ಡಿವೈಡ್ ಆಗ್ತಾ ಇದೆ. 7 7s 49.
ನೆಕ್ಸ್ಟ್ ತಿರ್ಗಾ 7 ಅಲ್ಲೇ ನೋಡೋಣ. 7 1 7, ಒಂದು ಎಕ್ಸ್ಟ್ರಾ ಇದೆ. 7 2 14, 7 1 7. ನಾವು 7 ಇಂದ ನೋಡಿ ಚೆಕ್ ಮಾಡಿದ್ರೆ ಡಿವೈಡ್ ಆಗಲ್ಲ. ಯಾಕಾಗೋದಿಲ್ಲ ನೋಡಿ, 7 ಟೇಬಲ್ ಅಲ್ಲಿ ಇಫ್ ಐ ಟೇಕ್ 7 1 7 ಅಂದ್ರೆ ರಿಮೈಂಡರ್ ಎಷ್ಟು ಬಂತು 5. 51 is not divisible. ಸೊ therefore ನಾನು ಯಾವ ನಂಬರ್ ತಗೋಬೇಕಂದ್ರೆ ನೆಕ್ಸ್ಟ್ ನಂಬರ್. ಸೊ 7 ಅಲ್ಲಿ ಆಗ್ಲಿಲ್ಲ ಅಂದ್ರೆ ಐ ನೀಡ್ ಟು ಕನ್ಸಿಡರ್ ನೆಕ್ಸ್ಟ್ ನಂಬರ್. ನೆಕ್ಸ್ಟ್ ನಂಬರ್ ಯಾವುದು? 7 ಅಲ್ಲಿ ಆಗ್ಲಿಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 11. ಸೊ 11 1 11, 1 ರಿಮೈಂಡರ್. 11 1 11, ತಿರ್ಗಾ 11 1 11. So 5929 can be written as 7 into 7 into 11 into 11. ಇಲ್ಲೊಂದು ಸ್ಕ್ವೇರ್ ರೂಟ್ ಹಾಕ್ಬಿಡಿ, ಇಲ್ಲೊಂದು ಸ್ಕ್ವೇರ್ ರೂಟ್. From this pair 7, from this pair 1 11 ಬರ್ದ್ಬಿಡಿ. 11 7s are 77. So 77 ನ ಮಲ್ಟಿಪ್ಲೈ ಮಾಡಿದ್ರೆ 77 ಜೊತೆ 5929 ಬರುತ್ತೆ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಇಸ್ ಹಾರ್ಡ್ ಲೆವೆಲ್ ಕ್ವಶನ್ಸ್. ಸ್ವಲ್ಪ ಕಷ್ಟ ಇರ್ಬೋದು ಅಷ್ಟೇ. ನೋಡಿ 30625 ಇದನ್ನ ಡಿವೈಡ್ ಮಾಡ್ಕೊಂಡು ಹೋಗೋಣ. 5 ಇದೆ. ಫಸ್ಟ್ 2 ಇಂದ ಅಂತೂ ಆಗಲ್ಲ, ಕ್ಲಿಯರ್ ಆಗೋದಾಗ್ತಾ ಇದೆ. 2 ಇಂದ ಡಿವೈಡ್ ಆಗಲ್ಲ, ಇಲ್ಲಿ ಈವನ್ ನಂಬರ್ ಇಲ್ಲ. 5 ಇದೆ ಅಂತ 5 ಹೋಗೋದಿಲ್ಲ, ಡೈರೆಕ್ಟ್ ಒಂದ್ಸರಿ 3 ಇಂದ ಚೆಕ್ ಮಾಡೋಣ. 6 plus 3 9, 9 plus 2 11, 11 plus 5, 11 plus 5 16, 16 3 ಇಂದ ಡಿವೈಡ್ ಆಗಲ್ಲ, ಅಂದ್ರೆ 3 ಎಲ್ಲೂ ಡಿವೈಡ್ ಆಗಲ್ಲ. 5 ಅಂದ್ರೆ 5 ಅಲ್ಲೇ ಹೋಗಿ 30 ಡಿವೈಡ್ ಮಾಡಿ. 30 ಯಾವಾಗ ಬರುತ್ತೆ? 5 6 30, 5 1 5, ಇಲ್ಲೊಂದು ಎಕ್ಸ್ಟ್ರಾ ಇದೆ. 5 2 10, 2 ರಿಮೈಂಡರ್. 5 5 25. Once again I'll check with 5 because 5 ಇದೆ ಇಲ್ಲಿ ಯೂನಿಟ್ ಡಿಜಿಟಲ್. 5 1 5, 5 2 10, 5 2 10, 5 5 25. 5 2 10, reminder 2, 5 4 20, reminder 2, 5 5 25. 5 4 20, 4 ರಿಮೈಂಡರ್, 5 9 45. ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. 7 7 49, 7 1 7. ಸೊ 30625 can be written as 5 into 5 into 5 into 5 into 7 into 7. So square root, and here this side also square root. ಸೊ ಪೇರಿಂಗ್ ಮಾಡಿ ಒಂದೊಂದು ಪೇರಿಂದ ಒಂದೊಂದು ಟೈಮ್ ಬರೀರಿ. 5 5 7, ಜಸ್ಟ್ ಮಲ್ಟಿಪ್ಲೈ. 5 5 25, 25 7s, 25 7s ಅಂದ್ರೆ 7 5s 35, 7 2s 14, 14 plus 3 17. So 175. This is our answer. Next question. 11025. ಕ್ಲಿಯರ್ಲಿ ನಮ್ಗೆ ಗೊತ್ತಾಗ್ತಾ ಇದೆ 5 ಅಂದ್ರೆ 5 ಇಂದ ಹೋಗುತ್ತೆ, ಬಟ್ ಆಡ್ ಮಾಡ್ಕೊಂಡು 3 ಇಂದ ನೋಡೋಣ. 2 ಇಂದ ಅಂತೂ ಆಪ್ಷನ್ ಎಲಿಮಿನೇಟ್ ಆಗೋಯ್ತು. ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ ನಮ್ಗೆ. 5 plus 2 7, 7 8 9 ಅಂದ್ರೆ 3 ಇಂದ ಡಿವೈಡ್ ಆಗುತ್ತೆ. 5 ಇಂದಾನು ಹೋಗ್ಬೋದು, ಬಟ್ ನಾನು ಹೇಳ್ತಾ ಇದ್ದೀನಿ ಫಸ್ಟ್ 3 ಇಂದ ನೋಡಿ, ಆರ್ಡರ್ ವೈಸ್ ಹೋಗೋಣ. 3 3 9, 10 11 ಅಂದ್ರೆ 2 ರಿಮೈಂಡರ್. 3 6 18, 19 20, 2 ರಿಮೈಂಡರ್. 3 7 21, 3 5 15. ತಿರ್ಗಾ 3 ಇಂದ ನೋಡಿ. 3 ಇಂದ ಡಿವೈಡ್ ಆಗ್ಬೇಕಂದ್ರೆ ಎಲ್ಲ ಡಿಜಿಟ್ ಆಡ್ ಮಾಡೋಣ. 6 plus 3 9, 9 plus 7 15, 15 plus 5 20. ಓಕೆ, ಒಂದ್ ನಿಮಿಷ. 6 plus 3 is to 9, 9 plus 7 16, 16 plus 5 21. Sorry 21 ಅಲ್ವಾ, ನಾನು 20 ಅಂದೆ. 3 1 3, 3 2 6, 3 2 6,
3 5 15. ಬಿಕಾಸ್ ಯಾಕೆ ನನಗೆ ಗೊತ್ತಾಯ್ತು ರಾಂಗ್ ಮಾಡಿದೆ ಅಂದ್ರೆ ನೋಡಿ, ಇಲ್ಲಿ 3 ಬಂದ್ರೆ ಇಲ್ಲಿ ಇನ್ನೊಂದು 3 ಬರ್ಬೇಕಿತ್ತು. ಅರ್ಥ ಆಗ್ತಾ ಇದೆಯಾ? ಬಂದಿಲ್ಲ, 20 ಬಂದ್ಬಿಡ್ತಲ್ವಾ. ಸೊ 20 ಅನ್ನೋದು 3 ಇಂದ ಡಿವೈಡ್ ಆಗಲ್ಲ. ಅಂದ್ರೆ ಇನ್ನೊಂದು ಪೇರ್ ಬರಲ್ವಲ್ಲ, ಅದಕ್ಕೆ ಚೆಕ್ ಮಾಡಿದೆ. ನೆಕ್ಸ್ಟ್ ತಿರ್ಗಾ ಒಂದ್ ಸೆಕೆಂಡ್ 3 ಇಂದ ನೋಡೋಣವಾ. 7 7 + 2 9 9 + 1 10 ಅಂದ್ರೆ ಆಗಲ್ಲ. 5 ಇಂದಾನೆ ನೋಡಿ. 5 2s are 10, 5 4s are 20, 2 ರಿಮೈಂಡರ್ ಅಲ್ವಾ, 1 ಬರೀತದೆ. 5 5s are 25. 1 ನಂಬರ್ ರಾಂಗ್ ಆದ್ರೂ ನಮ್ಗೆ ರಾಂಗ್ ಬಂದ್ಬಿಡುತ್ತೆ, ಅದಕ್ಕೆ ಗಮನ ಇಟ್ಟು ಮಾಡ್ಬೇಕು. 5 4s are 20, 5 9s are 45, 7 7s are 7 1s are. So 11025 can be written as 3 into 3 into 5 into 5 into 7 into 7. So square root and square root. Pairing one time, ಇಲ್ಲಿ pairing ಮಾಡ್ಕೊಳ್ಳಿ one time, pairing one time. Three 5s are 15, 15 7s are 15 7s are ಬಂದು 105. So at last question, square root of 529. ನೋಡಿ, 529 ಯಾಕೆ ಕನ್ಸಿಡರ್ ಮಾಡಿದ್ದೇನೆ ಅಂದ್ರೆ ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ ಇದು. ಬಿಕಾಸ್ ಇಲ್ಲಿ ಯಾವ ಈವನ್ ನಂಬರ್ ಇಂದನೂ ಆಗಲ್ಲ ಇದು, ಸಾರಿ ಪ್ರೈಮ್ ನಂಬರ್ ಇಂದ. 2 ಇಂದ ಆಗೋದೇ ಇಲ್ಲ. ಕ್ಲಿಯರ್ಲಿ 9 is ಆಡ್ ನಂಬರ್. 3 ಅಲ್ಲೂ ಡಿವೈಡ್ ಆಗಲ್ಲ. ಯಾಕೆ ಹೇಳಿ? ಆಡ್ ಮಾಡ್ಕೊಂಡ್ರೆ 9 + 2 11, 11 + 5 16 ಬರಲ್ಲ. 3 ಟೇಬಲ್ ಅಲ್ಲಿ 16. 5 ಅಲ್ಲೂ ಡಿವೈಡ್ ಆಗಲ್ಲ. ಇಲ್ಲಿ 0 ಮತ್ತೆ 0 ಅಥವಾ 5 ಇಲ್ಲ. 7 ಅಲ್ಲೂ ಡಿವೈಡ್ ಆಗಲ್ಲ, ನನಗೆ ಗೊತ್ತಿದೆ. ನೆಕ್ಸ್ಟ್ 11 ಅಲ್ಲೂ ಡಿವೈಡ್ ಆಗಲ್ಲ. ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಇದು ಯಾವ ನಂಬರ್ ಡಿವೈಡ್ ಆಗಲ್ಲ. ಡಿವೈಡ್ ಆಗೋದು ಒಂದೇ ನಂಬರ್ ಇದೆ, ಯಾವುದು 23. ಅದಕ್ಕೆ ಇದನ್ನ ಕನ್ಸಿಡರ್ ಮಾಡಿದ್ದೀನಿ ಹಾರ್ಡಲ್ಲಿ. 23 ಟೇಬಲ್ ಅಲ್ಲೇ ಹೋಗುತ್ತೆ ಇದು. ಸೊ 23 2s ಎಷ್ಟಂದ್ರೆ ನೋಡಿ, ಇಲ್ಲಿ ಸೈಡ್ ಅಲ್ಲಿ ಮಾಡ್ತೀನಿ. 23 2s ಎಷ್ಟಂದ್ರೆ 46. ಸೊ 46 ಅಂದ್ರೆ ನಾವು ರಿಮೈಂಡರ್ ಚೆಕ್ ಮಾಡ್ಬೇಕಂದ್ರೆ ಎಷ್ಟಾಗುತ್ತೆ? 52 ಅಲ್ಲಿ 46 ನ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಯು ವಿಲ್ ಗೆಟ್ 6. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಈ 6 ಅನ್ನೋದು ಇಲ್ಲಿ ಬರೀತೀರಾ ರಿಮೈಂಡರ್. 69 ಅಂದ್ರೆ ನಮ್ಗೆ 3s ಬರುತ್ತೆ. 23 3s ಅಂದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಪ್ರೈಮ್ ನಂಬರ್ ಅದೇ ಪ್ರೈಮ್ ನಂಬರ್ ಜೊತೆ ಮಾಡಿದ್ರೆ ನಮ್ಗೆ ಬರುತ್ತೆ 9 3 2s 6. ಓಕೆ, ಸೊ 3s ಅಂದ್ರೆ 23 into 23 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 529. ಸೊ ದೇರ್ ಫೋರ್ ಏನಂತ ಹೇಳ್ಬೋದು? ಸ್ಕ್ವೇರ್ ರೂಟ್ ಆಫ್ 529. ಸೊ 23 into 23 ಇದೆ ಅಂದ್ರೆ ಆ ಎರಡು ಪೇರಿಂಗ್ ಇಂದ 1 ಟೈಮ್ ಬರೆದ್ಬಿಡಿ. ದಟ್ ಈಸ್ ಅವರ್ ಆನ್ಸರ್. ಸೊ ಲಾಸ್ಟ್ ಕ್ವೆಶನ್ ಇದೊಂದು ಸಾಲ್ವ್ ಮಾಡೋಣ. 24336 2 ಇಂದ ಡಿವೈಡ್ ಮಾಡ್ತೀನಿ, ಬಿಕಾಸ್ ಈವನ್ ನಂಬರ್ ಇದೆ ಲಾಸ್ಟ್ ಅಲ್ಲಿ. 2 1s 2 2s 2 1s. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. 2 6s 12, 2 8s. ಒನ್ಸ್ ಅಗೈನ್ 2 4s 12. ಇವಾಗ ನೋಡಿ, ಈ ಕ್ವಶನ್ ಯಾಕೆ ಕನ್ಸಿಡರ್ ಮಾಡಿದೆ ಅಂದ್ರೆ ನೋಡಿ, ಸ್ವಲ್ಪ ಟ್ರಿಕ್ ಇದೆ. 2 4s 12 ಮಾಡಿದೀರಾ, ನೆಕ್ಸ್ಟ್ ಡಿಜಿಟ್ ಯಾವುದು? ಒಂದೊಂದೇ ಡಿಜಿಟ್ ನೋಡ್ಬೇಕು. 1 ಅನ್ನೋದು 2 ಟೇಬಲ್ ಅಲ್ಲಿ ಡಿವೈಡ್ ಆಗಲ್ಲ. ನೋಡಿ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ತುಂಬಾ ಮಕ್ಕಳು ರಾಂಗ್ ಮಾಡ್ಬಿಡ್ತಾರೆ. 2 ಡಿಜಿಟ್ ತಗೊಂತೀನಿ ಫಸ್ಟ್. ಸ್ಟಾರ್ಟಿಂಗ್ ಎಷ್ಟು ಬೇಕಾದ್ರೂ ತಗೊಬೋದು, ನಾನು 2 ಡಿಜಿಟ್ ತಗೊಂತೀನಿ. 2 6s 12 ಅಪ್ಪ, ಸರಿನಾ? 2 6s 12. ಓ ಐ ಆಮ್ ಸಾರಿ, ನಾನು 4s ಅಂತ ಬರ್ದ್ಬಿಟ್ಟೆ. ನೋಡಿದ್ರ 1 ನಂಬರ್ ರಾಂಗ್ ಆಗ್ಬಿಡ್ತಾ ಇತ್ತು. 2 6s 12, ರಿಮೈಂಡರ್ 0. ನೆಕ್ಸ್ಟ್ ನಂಬರ್ ಯಾವುದು? 1. ಬಟ್ 1 ಅನ್ನ ಡಿವೈಡ್ ಆಗಲ್ಲ. ಅದಕ್ಕೆ ಎರಡು ನಂಬರ್ ಒಟ್ಟಿಗೆ ಇಳಿಸ್ಕೊಂಡ್ರೆ ಏನ್ ಬರಿಬೇಕು? ಇಲ್ಲಿ 0 ಬರಿಬೇಕು, ಅವಾಗ ಡಿವೈಡ್ ಆಗುತ್ತೆ. 2 8s 16. ಸೊ ಅದೇ ತರ ಇಲ್ಲೂ ಮಾಡಿ. 2 6s 12, ಈ ಎರಡು ನಂಬರ್ನ ಒಟ್ಟಿಗೆ ಮಾಡ್ತಾ ಇದ್ದೀನಿ ಇನ್ ಬಿಟ್ವೀನ್, ಅವಾಗ ಒಂದು 0 ಹಾಕ್ಬೇಕು. 2 8s 16, 2 4s 8, 2 3s 6, 0 as it is. 2 4s 8, 2 2s 4, 2 1s 2, 2 5s 10, 2 2s 4, 2 1s 2. ಇವಾಗ ಇಲ್ಲಿ 1 ಬಂದ್ಬಿಡ್ತು, ಆಡ್ ನಂಬರ್. 3 ಇಂದ ಚೆಕ್ ಮಾಡಿ.
3 5 plus 2 7 7 plus 1 8 okay 3 ಇಂದ ಆಗುತ್ತೆ 3 5s are 15 3 5s are 15 and next 2 ಕನ್ಸಿಡರ್ ಮಾಡಿದ್ರೆ ಡಿವೈಡ್ ಆಗಲ್ಲ 2 ತಗೊಬೇಕು 21 ಒಟ್ಟಿಗೆ 2 ನಂಬರ್ ತಗೊಂಡ್ರೆ ಇಲ್ಲಿ 0 ಹಾಕ್ಬಿಡಿ 3 7s are 21 ನೆಕ್ಸ್ಟ್ ತಿರ್ಗಾ 3 ಇಂದ ಚೆಕ್ ಮಾಡಿ 3 1s are 3 2 ರಿಮೈಂಡರ್ 3 6s are 18 2 ರಿಮೈಂಡರ್ 3 9s and ಇದು 13 ಇಂದಾನೆ ಡಿವೈಡ್ ಆಗುತ್ತೆ ಸರ್ ಅದ ಹೆಂಗ್ ಸರ್ ನಿಮ್ಗೆ ಗೊತ್ತು ಅಂದ್ರೆ 169 ಅನ್ನೋದು ನೀವು ಓದಿರ್ತೀರಾ ಇಟ್ ಈಸ್ 13 ಸ್ಕ್ವೇರ್ 13 into 13 is 169 so therefore ಇದು ಬರೋ 13 ನಂಬರ್ ಇಂದಾನೆ ಆಗುತ್ತೆ 13 1s are 13 ರಿಮೈಂಡರ್ 3 13 3s are 39 13 1s are 13 so therefore 2 4 3 3 6 can be written as 1 2 3 4 3 2 times 13 2 times square root and illu kuda square root grouping ಮಾಡ್ಕೊಂಬಿಡಿ 2 2 3 13 2 2s are 4 4 3s are 12 12 into 13 so 12 into 13 12 into 13 1 3 2s are 6 3 1s are 3 1 2s are 2 1 1s are 1 6 3 plus 2 5 156 so that's all ನಾನು ನಿಮ್ಗೆ ಏನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ನೋ ಐ ಹೋಪ್ ಸೊ ನಿಮಗೆ ಅದು ಅರ್ಥ ಆಗಿರುತ್ತೆ ಪ್ರಾಪರ್ ಆಗಿ ಡೆಲಿವರ್ ಮಾಡಿದ್ದೀನಿ ನಾನು ಸೊ ಏನಾದರೂ ನಿಮ್ಗೆ ಅರ್ಥ ಆಗಿದ್ರೆ ಈ ಎರಡು ಕ್ವಶನ್ ಆಸ್ ಅ ಹೋಮ್ವರ್ಕ್ ಕ್ವಶನ್ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಆನ್ಸರ್ನ ಬೇಗ ಸಾಲ್ವ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನೋಡೋಣ ಯಾರ್ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ನೆಕ್ಸ್ಟ್ ಎಂಡ್ ಆಫ್ ದಿ ವಿಡಿಯೋ ಬಂದಿದ್ದೀವಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಯು ಸ್ಟೂಡೆಂಟ್ಸ್ ಬಿಕಾಸ್ ನೀವು ನಾನು ನಿಮ್ಗಳಿಗೋಸ್ಕರ ಮಾಡ್ತಾ ಇದ್ದೀನಿ ಬಟ್ ನೀವು ಕೂಡ ಅದೇ ಸ್ಪಿರಿಟ್ ಇಂದ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ವೆರಿ ಇಂಪಾರ್ಟೆಂಟ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ನಿಮ್ ಯಾರು ಫ್ರೆಂಡ್ಸ್ ಇರ್ತಾರೋ ಯಾರು ವೀಕ್ ಇರ್ತಾರೋ ಅವ್ರ ಜೊತೆ ಶೇರ್ ಮಾಡಿ ಬಿಕಾಸ್ ದೇ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್ and do subscribe the channel and hit the bell icon and description box ali okay you'll find a link to join the WhatsApp group okay because whatever the video I'll upload basically I'll provide the link if you subscribe the channel that is well and good and also do join the WhatsApp group because you'll get PDF and lot of things okay and you'll get some other types of videos also so thank you so much